ಇವತ್ತು ಸಿಂಪಲ್ಲಾಗಿ ಹೆಲ್ದಿಯಾಗಿ ಟೇಸ್ಟಿಯಾಗಿರೋಂಥ ಒಂದು ಮೂಲಂಗಿ ಮತ್ತು ಈ ಮೊಳಕೆ ಕಾಳಿಂದ ಹೆಲ್ದಿಯಾಗಿರೋ ಒಂದು ಸ್ನ್ಯಾಕ್ ಮಾಡೋಣ. ಮಾಡೋದು ತುಂಬ ಈಸಿ. ಇದಕ್ಕೆ ಫಸ್ಟಿಗೆ ಒಂದು ಕಪ್ಪಷ್ಟು, ಚಿಕ್ಕ ಕಪ್ಪಷ್ಟು ಹೆಸರು ಬೇಳೆ, ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಸಾಬುದಾನ, ಮೀಡಿಯಮ್ ಸಾಬುದಾನ ತೊಳ್ಕೊಂಡು ಅದನ್ನು 1 ಅವರ್ ನೆನೆಸಿಡಬೇಕು. ಅಷ್ಟರಲ್ಲಿ ಇವಾಗ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಅದು ಸ್ಟಫಿಂಗಿಗೆ ಬೇಕಾಗುತ್ತೆ. ಫಸ್ಟಿಗೆ ಒಂದು ಮಿಕ್ಸಿ ಜಾರಲ್ಲಿ ಕೊಬ್ಬರಿ, ಅದಕ್ಕೆ ಹಸಿಮೆಣಸಿನ್ಕಾಯಿ, ಶುಂಠಿ, ಜೀರಿಗೆ, ಉಪ್ಪು, ಪುದೀನ, ಆಮೇಲೆ ರೋಸ್ಟೆಡ್ ಚೆನ್ನ ಇದು ಅಂಗಡಿಗಳಲ್ಲಿ ಸಿಗುತ್ತೆ, ಅದನ್ನು ಒಂದು ಅರ್ಧ ಕಪ್ಪಷ್ಟು ಹಾಕಿಬಿಟ್ಟು ನೀರು ಹಾಕ್ದೇ ಗ್ರೈಂಡ್ ಮಾಡ್ಕೊಳ್ಳಿ. ಇದು ನೀರು ಹಾಕಬಾರ್ದು, ನೀರು ಹಾಕ್ದೇ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ಬೇಕು, ಸೈಡಿಗೆ ಇಟ್ಕೊಳ್ಳಿ. ಇವಾಗ 2 ಮೂಲಂಗಿನ ತುರಿದಿಟ್ಕೋಬೇಕು. ಅಷ್ಟರಲ್ಲಿ ಇದು ಬೆಂದಿರುತ್ತೆ, ನೆಂದಿರುತ್ತೆ. ಇದು ಹೆಸರು ಬೇಳೆ ಮತ್ತು ಸಾಬುದಾನ ನೆಂದಿರುತ್ತಲ್ಲ, ಅದನ್ನೆಲ್ಲ ನೀರು ತೆಗೆದುಬಿಟ್ಟು ನೀರು ಹಾಕ್ದೇ ತರಿಯಾಗಿ ರುಬ್ಬಿಟ್ಕೋಬೇಕು. ಇದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡಿಟ್ಕೊಳ್ಳಿ. ಅದೇ ಮಿಕ್ಸಿ ಜಾರಿಗೆ ಒಂದು ಬ್ರೆಡ್ ಪೀಸನ್ನು ಅದನ್ನು ಪೌಡ್ರ್ ಮಾಡಿಟ್ಕೋಬೋದು. ಬೇಕಿದ್ದರೆ ಬೇಯಿಸಿರೋ ಆಲೂಗಡ್ಡೆನೂ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಬ್ರೆಡ್ಡು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಇದು ಬೈಂಡಿಂಗಿಗಷ್ಟೇ. ಇವಾಗ ಇದು ಒಂದು ಅಗಲ ಪಾತ್ರೆ ತೊಗೊಂಬಿಟ್ಟು ಸಾಬುದಾನ ಮಿಕ್ಸ್ಚರು ಮತ್ತು ಮೂಲಂಗಿ ತುರಿ, ಕರಿಬೇವು ಕಟ್ ಮಾಡಿರೋದು, ಹಸಿಮೆಣಸಿನ್ಕಾಯಿ ಅದನ್ನು ಕಟ್ ಮಾಡಿ ಇಲ್ಲಾಂದರೆ ಪೇಸ್ಟ್ ಮಾಡಿ ಹಾಕಿ, ಶುಂಠಿ ತುರಿದಿರೋದು, ಜೀರಿಗೆ ಇದಿಷ್ಟು ಹಾಕಿಬಿಟ್ಟು ಕಲಿಸಿಬಿಟ್ಟು ಆನಂತರ ಬ್ರೆಡ್ ಗ್ರೈಂಡ್ ಮಾಡಿಟ್ಕೊಂಡಿರ್ತೀರಲ್ಲ ಅದು ಪೌಡ್ರ್ ಹಾಕಿ ಕಲಿಸ್ಕೊಂಡು, ನೀರು ಹಾಕಬಾರ್ದು. ಇದಕ್ಕೆ ಮೂಲಂಗಿನಲ್ಲೇ ನೀರಿರುತ್ತೆ, ಇನ್ನು ಹೆಸರು ಬೇಳೆ ಮತ್ತು ಅದರಲ್ಲೂ ನೀರಿರುತ್ತೆ, ಅದೇ ನೀರು ಸಾಕಾಗುತ್ತೆ. ಗ್ರೈಂಡ್ ಮಾಡಿಕೊಂಡು ಇವಾಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳಿ. ಇವಾಗ ಪುದೀನ ಪೌಡ್ರಿಗೆ 1 ಕಪ್ಪಷ್ಟು ಮೊಳಕೆ ಕಾಳು, ಹೆಸರು ಕಾಳು ತೊಗೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೀರು ಬೇಕಾಗಿಲ್ಲ ಇದಕ್ಕೂ. ಚಿಕ್ಕ ಉಂಡೆ ಬೇಕು ಅಂದರೆ 1 ಸ್ಪೂನಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಪೌಡ್ರು ಇರುತ್ತಲ್ಲ ಅದನ್ನೇ ಉಂಡೆ ಕಟ್ಬೋದು. ಚಿಕ್ಕ ಉಂಡೆಗಳನ್ನು ಕಟ್ಟಿ ಇವಾಗ ಹೆಸರು ಬೇಳೆ ಮಿಕ್ಸ್ಚರ್ ಇರುತ್ತಲ್ಲ ಅದನ್ನು ಸ್ವಲ್ಪ ಒಂದು ಸ್ವಲ್ಪ ತೊಗೊಂಡು ಅಂಗೈ ಮೇಲೆ ತಟ್ಕೊಂಡು ಇದು ಪುದೀನ ಬಾಲ್ಸನ್ನು ಅದರೊಳಗಡೆ ಇಟ್ಬಿಟ್ಟು ಅದನ್ನು ರೌಂಡ್ ಮಾಡಿಟ್ಕೊಳ್ಳಿ. ಆ ಕಡೆ ಒಂದು ಬಾಣಲೆನಲ್ಲಿ ಎಣ್ಣೆ ಕಾಯಕ್ಕಿಡಬೇಕು. ಎಣ್ಣೆ ಕಾದ್ಮೇಲೆ ಇದು ಬಾಲ್ಸನ್ನೆಲ್ಲ ಅದರಲ್ಲಿ ಹಾಕಿ ಡೀಪ್ ಫ್ರೈ ಮಾಡಬೇಕು. ಅದನ್ನು ಗೋಲ್ಡನ್ ಬ್ರೌನ್ ಬರೋ ತನಕ ಕರಿಬೇಕಾಗುತ್ತೆ. ಕರೆದಾದ್ಮೇಲೆ ಇದಕ್ಕೆ ಚಟ್ನಿ ಬೇಡ, ಸಾಸ್ ಬೇಡ, ಕೆಚಪ್ ಬೇಡ, ಯಾಕಂದ್ರೆ ಮಿಡಲಲ್ಲಿ ಚಟ್ನಿ ಮಾಡಿ ಪೌಡ್ರ್ ತುಂಬಿರ್ತೀವಲ್ಲ ಅಷ್ಟೇ ಸಾಕು, ಅದು ಟೇಸ್ಟಿಯಾಗಿರುತ್ತೆ. ಆಮೇಲೆ ಇದು ಹೆಲ್ದಿಗೂ ಒಳ್ಳೆಯದು. ಒಂದು ಸರಿ ಟ್ರೈ ಮಾಡಿ ನೋಡಿ, ಇದು ಚೆನ್ನಾಗಿರುತ್ತೆ. ಹರೇ ಕೃಷ್ಣ.